ಕೊಡಲಿಕ್ಕೋಸ್ಕರನೇ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್, ಎಂಟ್ರಪ್ರಿನರ್ಶಿಪ್ ಆ್ಯಂಡ್ ಲೈವ್ಲಿಹುಡ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ 2017 ಇದು ಒಂದು ಸೆಪರೇಟ್ ಡಿಪಾರ್ಟ್ಮೆಂಟ್ ಆಗಿ ಕ್ರಿಯೇಟ್ ಮಾಡಿ ನಡೆಸ್ಕೊಂಡು ಬರ್ತಾ ಇದೆ. ಇದಕ್ಕೆ ಎರಡು ಸರ್ಕಾರದ ಸಹಭಾಗಿತ್ವದಲ್ಲಿ ನಾವು ಈ ಕೌಶಲ್ಯಾಭಿವೃದ್ಧಿ ಮುಖಾಂತರ ಮಕ್ಕಳಿಗಳಿಗೆ ನಾವು ಉದ್ಯೋಗವನ್ನು ಕೊಡಿಸುವ ಪ್ರಯತ್ನ ಮಾಡ್ತಿದ್ದೇವೆ. ಅದು ನಿಮ್ಮ ಸಹಕಾರದಿಂದ ಮಾತ್ರ. ನೀವು ಮುಂದೆ ಬಂದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ವಿನ ಇಲ್ಲಾಂದರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ನಾನು ಕಂಗ್ರ್ಯಾಚುಲೇಟ್ ಮಾಡ್ತೇನೆ, ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಗೌಸಿಯಾ ಇಂಡಸ್ಟ್ರಿಯಲ್ ಆ್ಯಂಡ್ ಇಂಜಿನಿಯರಿಂಗ್ ಟ್ರಸ್ಟ್ಗೆ. ಯಾಕಂತಂತ ಹೇಳಿದರೆ ಅವರು ನಾವು ಸರ್ಕಾರ ಮಾಡಬೇಕಾದಂತಹ ಇಂತಹ ಉದ್ಯೋಗ ಮೇಳಗಳನ್ನು ಸರ್ಕಾರ ನಿಜವಾಗ್ಲೂ ಮಾಡ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಪೆಂಡಮಿಕ್ಕಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಮುಂದೆ ಕೂಡ ಅವರು ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಈಗ ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥ ಏನು ಈ ಪೆಂಡಮಿಕ್ನಿಂದ ಉದ್ಯೋಗವನ್ನು ನಾವು ಕಳೆದುಕೊಂಡಿದ್ದೇವೆ, ಆ ಕಳ್ಕೊಂಡ ಉದ್ಯೋಗವನ್ನು ಕೊಡಿಸಲಿಕ್ಕೆ ಕಳೆದ 3 ಬಾರಿಯಿಂದ ಇಂತಹ ಮೇಳವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ನಾನು ಗೌಸಿಯಾ ಇಂಡಸ್ಟ್ರಿಯಲ್ ಟ್ರಸ್ಟ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ತಾವೆಲ್ಲರೂ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದಿಸಬೇಕಂತ ನಾನು ಹೇಳ್ತೇನೆ. ಹೌದು, ಕಳೆದ ತಿಂಗಳು ಕೂಡ ಇದೇ ರೀತಿ ಒಂದು ಜಾಬ್ ಫೇರ್ ಮಾಡಿದ್ರು. ಆ ಜಾಬ್ ಫೇರ್ನಲ್ಲಿ ಇದೇ ರೀತಿ ಒಂದು ಸಮುದ್ರೋಪಾದ ರೀತಿಯಲ್ಲಿ ನಮ್ಮ ಆಸ್ಪಿರೆಂಟ್ಸ್ ಬಂದಿದ್ದರು ಮತ್ತು ಹೆಚ್ಚು ಕಡಿಮೆ ಒಂದು 25-30 ಕಂಪನಿಗಳು ಕೂಡ ಬಂದಿದ್ದವು. ಸೊ ನಾನು ಆ ಕೆಲವೊಂದು ಹುಡುಗರನ್ನ ನಾನು ಮಾತಾಡಿಸಿದೆ ಲಾಸ್ಟ್ ಟೈಮು. ಈ ಇಂಟರ್ವ್ಯೂಸಲ್ಲಿ ಆದಮೇಲೆ ಹೇಗೆಪ್ಪ ಕಂಪನಿಯವರು ಯಾವ ರೀತಿ ತಮಗೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ? ಅವ್ರು ಹೇಳಿದ್ರು, ಸರ್ ನಮಗೆ ಜಸ್ಟ್ ಓವರಲ್ ಆಗಿ ಇಂಟರ್ವ್ಯೂ ಮಾಡಿದ್ದಾರೆ ಮತ್ತು ನಮಗೆ ಡೇಟ್ ಕೊಟ್ಟಿದ್ದಾರೆ ಸರ್. ಆ ಡೇಟಲ್ಲಿ ನಾವು ಅಲ್ಲ ಬನ್ನಿ ಅಂತ ಹೇಳಿದ್ದಾರೆ. ಆವಾಗ ಅಲ್ಲಿ ಪರಿಪೂರ್ಣವಾದ ಕಂಪ್ಲೀಟ್ ಇಂಟರ್ವ್ಯೂ ಮಾಡಿ ನಮ್ಮನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಗೊತ್ತಾಯಿತು. ಅದೇ ರೀತಿ ಆ ನಂತರ ನಾನು ಕೇಳುವಾಗ ಹೌದು ಸರ್ ನಮಗೆ ಕಂಪ್ಲೀಟಾಗಿ ಇಂಟರ್ವ್ಯೂ ಮಾಡಿ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಕೆಲವು ಹುಡುಗರನ್ನ ಅನ್ನೋ ಕೂಡ ಸುದ್ದಿ ಬಂತು. ಅಂದರೆ ಇದು ಸಿಹಿ ಸುದ್ದಿ. ಒಂದು ಕಂಪನಿ ಒಬ್ಬರಿಗಾದರೂ ಅಪಾಯಿಂಟ್ಮೆಂಟ್ ಕೊಡಲಿ ಅಥವಾ 10 ಜನಕ್ಕೆ ಕೊಡಲಿ ಅಥವಾ 50 ಜನಕ್ಕೆ ಕೊಡಲಿ, ಅದು ಅಟ್ಲೀಸ್ಟ್ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಕಂಪನಿಯವರು. ಈ ನಮ್ಮ ತಮಗೋಸ್ಕರ ಮತ್ತು ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ಈ ಆಸ್ಪಿರೆಂಟ್ಸ್ಗೋಸ್ಕರ somehow they are doing their level best ಅಂತ ಕಾಣಿಸ್ತಾ ಇದೆ. ಸೊ ಅದೇ ದೃಷ್ಟಿನಲ್ಲಿ ಇವತ್ತು ಸಹ ಹೆಚ್ಚು ಕಡಿಮೆ ನಮಗೆ 40ಕ್ಕಿಂತ 50 ಕಂಪನಿಗಳು ಪಾಲ್ಗೊಳ್ಳಲಿದ್ದಾರೆ. ಈಗ ಹೆಚ್ಚು ಕಡಿಮೆ ಒಂದು 30 ಕಂಪನಿಗಳ ಕಡೆ ಬಂದಿದೆ, ಇನ್ನೂ ಕೆಲವು ಕಂಪನಿಗಳು ಬರಲಿದ್ದಾರೆ. ಸೊ ನಾವು ನಮ್ಮ ಎಂಪ್ಲಾಯರ್ಸ್ಗೆ ನಾವು ಹೇಳೋದಿಷ್ಟೇ, ತಾವು ಕಂಪನಿಗಳಿದ್ದೀರಿ, ತಮ್ಮ ಕಂಪನಿ ಜೊತೆ ಸರ್ಕಾರ ಆಗಲಿ ನಮ್ಮ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಆಗಲಿ ನಾವು ನಿಮ್ಮ ಜೊತೆಲಿದ್ದೇವೆ, ನಿಮಗೆ ನಾವು ಸಹಕಾರ ಕೊಡ್ತೇವೆ. ತಮಗೆ ಯಾವ ರೀತಿಯಾದಂತಹ ಒಂದು ಸಹಕಾರ ಬೇಕೋ ಆ ಸಹಕಾರವನ್ನು ನಾವು ತಮ್ಮ ಕಂಪನಿಯವರಿಗೆ ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಸೊ ಇದು ನಾವೇ ಅಂತಲ್ಲ, ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಾವು ಕಂಪ್ಲೀಟ್ ಪ್ರಯತ್ನ ಪಡ್ತಾ ಇದ್ದೇವೆ. ಇದರಿಂದ ನಮ್ಮ ಜನತೆ ಹೇಗೆ ತಾವು ಉದ್ಯೋಗಸ್ಥರಾಗಿ ಅಂದರೆ ತಾವು ವಿದ್ಯಾವಂತರಾಗಿ ಬಂದು ಉದ್ಯೋಗಕ್ಕೋಸ್ಕರ ಬಂದಿದ್ದೀರಿ, ಅದೇ ರೀತಿ ನಮ್ಮ ಇಲಾಖೆ ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಂದರೆ ಏನು? ಸ್ಕಿಲ್ ಅಂದರೆ ಫಾರ್ ಎಕ್ಸಾಂಪಲ್ ಅವನು ITI ಮಾಡಿರ್ತಾನೆ, ಇಂಜಿನಿಯರಿಂಗ್ ಮಾಡಿರ್ತಾನೆ, ಅವನಿಗೆ ನಾವು 3 ಮಂತ್ಸು ಫ್ರೀ ಆಗಿ ಅವನಿಗೆ ಇದರಲ್ಲಿ ಟೆಕ್ನಿಕಲ್ ಸ್ಕಿಲ್ ಕೊಡ್ತೀವಿ. ಸ್ಕಿಲ್ ಕೊಟ್ಟ ತಕ್ಷಣ ಅಂದರೆ ಸ್ಕಿಲ್ ಕೊಡೋರು ಯಾರು? ಒಂದು ಕಂಪನಿನ ನಾವು ಆಫರ್ ಮಾಡ್ತೀವಿ. ಆ ಕಂಪನಿ ಆ ಸ್ಕಿಲ್ ಕೊಟ್ಟು 3 ಮಂತ್ಸ್ ಅವ್ರಿಗೆ ಸ್ಕಿಲ್ ಕೊಟ್ಟು ಆ ನಂತರ ಅವರೇ ಡೈರೆಕ್ಟಾಗಿ ಜಾಬ್ನ ಪ್ರೊವೈಡ್ ಮಾಡ್ತಾರೆ, ಪ್ಲೇಸ್ಮೆಂಟ್ ಮಾಡ್ತಾರೆ. ಸೊ ದಟ್ ಈಸ್ ದಿ ಡ್ಯೂಟಿ ಆಫ್ ದಟ್ ನಾವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಸೊ ಅದೇ ರೀತಿ
ನಮ್ಮ ಈ ಹಳ್ಳಿಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಅಲ್ಲೂ ಕೂಡ ಒಂದು ಪ್ರಾಜೆಕ್ಟ್ ಇದೆ. ಸೊ ಯಾರು ಓದದೇ ಇರುವಂತಹ, ಸೊ ಅದರಲ್ಲಿ ಜಾಸ್ತಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ತೇವೆ. ಆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆ ಲೇಡೀಸ್ಗಳನ್ನ ಒಂದು 10-12 ಜನದ ಒಂದು ಗ್ರೂಪ್ ಮಾಡ್ತೇವೆ. ಗ್ರೂಪ್ ಮಾಡಿ ಅವ್ರಿಗೆ ಟ್ರೈನಿಂಗ್, ಈಗ ಹೋಮ್ ಅಫೇರ್ಸ್ ಇಂಡಸ್ಟ್ರೀಸ್ ಸಣ್ಣ ಪುಟ್ಟ ಈ ಪಾಪಡ್ ಮಾಡೋದಾಗಲಿ, ಬೇರೆ ಪಿಕಲ್ಸ್ ಮಾಡೋದಾಗಲಿ ಅಂಥವೆಲ್ಲ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಸಾಲದ ರೂಪದಲ್ಲಿ ಬ್ಯಾಂಕ್ದಿಂದ ಸಹಾಯ ಮಾಡಿ ಅವರು ಕೂಡ ಒಂದು ಉದ್ಯೋಗಸ್ಥರಾಗಿ ಆಗುವಂತೆ. ಸೊ ವಿಲೇಜ್ ಲೆವೆಲಲ್ಲಿ ಮತ್ತು ಟೌನ್ ಲೆವೆಲಲ್ಲೂ ಕೂಡ ಅಲ್ಲೂ ಕೂಡ ನಾವು ಈ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ ಹೇಳಿ ಅದಕ್ಕೆ ಈ ಮಿಷನ್ಗಳಿಗೆ ಭಾರತ ಸರ್ಕಾರ ಕಂಪ್ಲೀಟ್ ಆಗಿ 60% ಅವರು ನಮಗೆ ಅನುದಾನ ಕೊಡ್ತಾರೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ 40% ಅನುದಾನ ಕೊಡುತ್ತೆ. ಸೊ ಹೀಗೆ ನಾವು ಟೌನ್ಗಳಲ್ಲಿ ಆಗಲಿ, ಹಳ್ಳಿಗಳಲ್ಲಿ ಆಗಲಿ ಮತ್ತು ಸಿಟಿಗಳಲ್ಲಿ ಆಗಲಿ, ಸೊ ನಮ್ಮ ಏನು ಅಂದರೆ ಉದ್ಯೋಗ ಅಂದರೆ ನೀವು ಸ್ಟಡಿ ಮಾಡಿರುವಂಥವರಲ್ಲ, ಇವನ್ SLC ಫೇಲ್ ಆಗಲಿ, 8th ಫೇಲ್ ಆಗಲಿ, ಏನೋ ಉದ್ಯೋಗ ಅಂದರೆ ಉದ್ಯೋಗ ತಾನೇ. ಒಂದು ಮಾಲಲ್ಲಿ ಒಬ್ಬ ಜಸ್ಟ್ ಒಂದು ಸೇಲ್ಸ್ ಬಾಯ್ ಕೆಲಸ ಮಾಡಿದ್ರು ಕೂಡ ಒಂದು ಸಿಸ್ಟಮೆಟಿಕ್ಕು, ಈಗ ರಿಲಯನ್ಸ್ ಇದೆ ಮಾಲು, ಅವ್ರು ಸುಮ್ಮನೆ ಹೀಗೆ ತಗೋತಾರ? ಇಲ್ಲ, ಅವನು ಸ್ವಲ್ಪ ಅಚ್ಚುಕಟ್ಟಾಗಿರಬೇಕು, ಅಟ್ಲೀಸ್ಟ್ SLC ಏನೋ ಓದಿರಬೇಕು, ಆ ಕಸ್ಟಮರ್ಸ್ ಜೊತೆ ಹೇಗೆ ಮಾತಾಡಬೇಕು, ದಟ್ ಈಸ್ ಆಲ್ಸೋ ಒಂದು ಸ್ಕಿಲ್ಲು. ಆ ಸ್ಕಿಲ್ಲನ್ನು ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ನಾನು ಈ ಸಂದರ್ಭದಲ್ಲಿ ತಾವು ಆಸ್ಪಿರೆಂಟ್ಸ್ ಬಂದಿದ್ದೀರಿ, ಸೊ ಇಲ್ಲಿ ಬಂದು ಇಲ್ಲಿ ಕಂಪನಿಯವ್ರ ಜೊತೆ ತಾವು ಇಂಟರ್ವ್ಯೂ ಮಾಡಿ ತಾವು ಇದರಲ್ಲಿ ಸೆಲೆಕ್ಟ್ ಆಗ್ಲೂಬೋದು, ಆಗದೇ ಇರಲು ಬರ್ಬೋದು, ಬಟ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಇದೇ ರೀತಿ ಹಲವಾರು ಕಂಪನಿಗಳು ಇಲ್ಲಿ ನಮ್ಮ ಈ ಮ್ಯಾಜಿಕ್ ಫೌಂಡೇಶನ್ ಅವರು ಸಹ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅವರು ಅದಕ್ಕಿಂತ ಜಾಸ್ತಿ ಇವಾಗ ಹುಡುಗರು ಕಾಣ್ತಾ ಇದ್ದಾರೆ ಜೊತೆಯಲ್ಲಿ ಉದ್ಯೋಗದಾರರು ಕೂಡ ಆವಾಗ ಒಂದು 25-30 ಬಂದಿದ್ರು, ಈಗ ಒಂದು 35 40 ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಿಂತ ಇನ್ನೂ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇವರು ಉದ್ಯೋಗ ಮೇಳ ಜೊತೆಯಲ್ಲಿ ಸುಮಾರು ಸ್ಪೋರ್ಟ್ಸ್ ಕೂಡ ನಡೆಸ್ತಾರೆ ಮಕ್ಕಳಿಗೆ. ಇವ್ರ ಸಂಸ್ಥೆ ಅಲ್ಲದೆ ಬೇರೆ ಬೇರೆ ಇಡೀ ರಾಜ್ಯದಿಂದ ಯಾರಾದ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು, ಸ್ಪೋರ್ಟ್ಸ್ ಕೂಡ ಮಾಡ್ತಾರೆ. ಜೊತೆಯಲ್ಲಿ ಒಂದು 15-20 ದಿವಸ ಹಿಂದ್ಗಡೆ ಒಂದು IAS ಕೋಚಿಂಗ್ ಕೂಡ ಅವರು ಸಂಸ್ಥೆ ವತಿಯಿಂದ ನಡೆಸ್ತಾ ಇದ್ದಾರೆ. ಸೊ ಅದರಲ್ಲಿ ಸುಮಾರು ಒಂದು 50-100 ಹುಡುಗರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಅಂತ ತಿಳ್ಕೊಂಡು ನಮ್ಮ IT ಪ್ರಾಚಾರ್ಯ ನಾಸಿರ್ ಖಾನ್ ಹೇಳ್ತಾ ಇದ್ರು. ಸೊ ಹಾಗಾಗಿ ಒಳ್ಳೆಯ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋಂಥದ್ದು ಮಾಡ್ತಾ ಇದ್ದಾರೆ. ಸೊ ಇಂಥ ನಮ್ಮದು ಕೋವಿಡ್ ಟೈಮಲ್ಲಿ ಈಗ ಇಂಡಸ್ಟ್ರಿ ಕೂಡ ವಿದ್ಯಾರ್ಥಿಗಳ ಕೆಲಸದಾರ ಬೇಕು ಮತ್ತು ಹುಡುಗರಿಗೆ ಕೂಡ ಕೆಲಸ ಬೇಕು. ಆದರೆ ನೇರವಾಗಿ ಇಂಡಸ್ಟ್ರಿಗೆ ಹೋಗೋಂಥದ್ದು ಅವರಿಗೆ ಯಾವ ಇಂಡಸ್ಟ್ರಿಗೆ ಹೋಗಿ ನಾವು ಏನು ಕೇಳಬೇಕಪ್ಪ ಅಂತ ಅವರಿಗೆ ಲಿಂಕ್ ಯಾವುದೂ ಸಿಗ್ತಾ ಇರಲಿಲ್ಲ. ಇವಾಗ ಅವರು ಉದ್ಯೋಗದಾರರಿಗೆ ಮತ್ತು ನಿಮಗೂ ಕೂಡ ಒಂದೇ ಕಡೆ ಸೇರಿಸಿ, ಸೊ ನಿಮಗೆ ಬೇಕಾದಂಥ ಕೆಲಸ ಮತ್ತು ಅವ್ರಿಗೂ ಯಾವ ಹುಡುಗ ಯಾವುದರಲ್ಲಿ ಸ್ಕಿಲ್ ಇದ್ದಾನೆ ಅಂತ ಎಂಥವ್ರಿಗೆ ನಾವು ತೊಗೊಳ್ಬೇಕು ಅನ್ನೋದು ಅವರು ಪ್ರಯೋಜನ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಬನಶಂಕರಿಯಿಂದ ಬಂದಿದ್ದೀನಿ. ಈ ಥರ ಜಾಬ್ ಫೇರ್ಸ್ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಯಾಕಂದರೆ ನಾವು ಆಲ್ರೆಡಿ ಇವಾಗ ಕರೋನಾ ಟೈಮಿಂದ ಯಾರಿಗೂ ಕೆಲಸ ಸಿಗ್ತಾ ಇರಲ್ಲ. ಸೊ ಅದರಿಂದ ನಾವು ಕೆಲಸಕ್ಕೋಸ್ಕರ ತುಂಬ ಹುಡುಕ್ತಾ ಇರ್ತೀವಿ. 2020 ಯಾರು ಪಾಸ್ಔಟ್ ಆಗಿರ್ತಾರೋ ಅವ್ರು ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೆಲಸ ಸಿಗಲ್ಲ. ಸೊ ನಮಗೆ ಇಯರ್ ಆಫ್ ಪಾಸಿಂಗು ಮನಸ್ಸು ಸ್ವಲ್ಪ ತುಂಬ ಮುಂದಕ್ಕೆ ಹೋಗುತ್ತೆ. ಸೊ ಅದರಿಂದ ನಮಗೆ ಕೆಲಸ ಇರೋದ್ರಿಲ್ಲ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಕೆಲಸ ಸಿಗತ್ತೆ. ಸೊ ಫಸ್ಟು ಕಾಲೇಜವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ಥರ ಜಾಬ್ ಫೇರು ಎಲ್ಲರೂ ಮಾಡ್ತಾಯಿದ್ರೆ ನಮ್ಮಂಥ ಸ್ಟೂಡೆಂಟ್ಸು ಬೇಗ ಜಾಬ್ ತೊಗೊಂಡು ಸೆಟಲ್ ಆಗೋಕ್ಕೆ ಈಸಿ ಆಗುತ್ತೆ. ಬಂದಿದ್ದೀನಿ. ನಮ್ಮದು ಕಂಪ್ಲೀಟ್ ಆಗಿದೆ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಅಷ್ಟೇ. ಹೌದು, ನಾನು ಫಸ್ಟ್ನೇ ಸಾರಿ. ನಾನು ಕೀರ್ತಿ ಅಂತ ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ. ಇಲ್ಲಿ ಜಾಬ್ ಫೇರ್ ನಡೀತಾ ಇದೆ. ಹಾಗೆ ತುಂಬ ಕಂಪ್ನಿಗಳು ಜಾಬ್ ಫೇರ್ ಇರೋದ್ರಿಂದ ಇಲ್ಲಿ ಎಲ್ಲರೂ ತುಂಬ ಜನ ಬಂದಿದ್ದೀವಿ. ಇಲ್ಲಿ ಒಳ್ಳೆ SLC PUC ಡಿಗ್ರಿ ಹಾಗೂ ಎಲ್ಲರಿಗೂ ಡಿಪ್ಲೊಮಾ ಹಾಗೂ ಎಲ್ಲರಿಗೂ ಜಾಬ್ ಓಪನಿಂಗ್ಸ್ ಇದೆ. ಈ ಜಾಬ್ ಫೇರಿಂದ ನಿಮ್ಗೆ ಏನು ಅನುಕೂಲ ಆಗುತ್ತೆ? ಈ ಜಾಬ್ ಫೇರಿಂದ ನಮ್ಮ ಎಕ್ಸ್ಪೀರಿಯನ್ಸಿಗೆ ಕರೆಕ್ಟಾಗಿ ಒಳ್ಳೆ ಜಾಬ್ ಸಿಗುತ್ತೆ. ಹಾಂ, ಫಸ್ಟ್ ಟೈಮ್ ಬಂದಿದ್ದೀವಿ. ನಾವು ಇಲ್ಲಿ ಚಿಕ್ಕಮಂಗ್ಳೂರಿಂದ ಇಲ್ಲಿ ಬಂದಿದ್ದೀವಿ. ಐ ಆಮ್ ರಾಜನ್, ರಿಪ್ರೆಸೆಂಟಿಂಗ್ VOC Automotive India Private Limited. We are multi-brand two-wheeler service dealership startup from Bangalore. It's been for us 1 year in the market. We have our service dealership at HSR,
Chintamani and Mysore. We have inaugurated our own outlet at TC Palya. Okay, so we will be taking care of all 7 brands two-wheeler service. Okay, so we have come here for recruitment for telecallers, service advisors, spare parts, and diploma candidates, engineering candidates who are interested into two-wheelers and passionate about automobiles. So we are open now for opportunities with us. So that is the reason we are here. Thank you. This is the first time you are doing or? Yeah, from our side, from our company, we are first time. How is the response from your side? Yeah, here we are seeing around 500 to 1000 people here. Hope we get achievers here. How they are making in the Boschia's institution? Okay. The response? Actually, this is a good platform for both candidates and companies also to find right candidates and right company. If any candidate they want to contact you, then how they will? Yeah, they can log in their details in vivociautomotive.com. They can reach us, or else directly in Google they can type Vivoci Automotive. Okay, they can find our website and our contact details. गौसिया ट्रेनिंग इंडस्ट्रियल इंस्टीट्यूट एंड इंजीनियरिंग ट्रस्ट के ज़ेर एहतमाम और स्किल डेवलपमेंट डिपार्टमेंट के साथ में आज ये जॉब फेयर मुनक़िद किया गया है। माशाअल्लाह ये जो है ना 3rd जॉब फेयर है गौसिया इंडस्ट्रियल इंस्टीट्यूट की तरफ से। ये मुबारकबाद के मुस्तहिक़ हैं कि बेंगलुरु के अंदर सबसे पहली बार यानी कि पेंडेमिक के बाद इन्होंने बेड़ा उठाया है कि ये जॉब फेयर करने के लिए, और इससे पहले भी जो है ना 2 जॉब फेयर कर चुके हैं। ये 3रा जॉब फेयर है। लेकिन मैं लास्ट जॉब फेयर में अटेंड हुआ था, तब भी तकरीबन 1000 से 1500 एस्पिरेंट्स मौजूद थे और 25 से 30 कंपनियां भी साथ में थे। तो मुझे रिपोर्ट मिली तकरीबन 500 से 600 एस्पिरेंट्स के लिए जॉब का इंतज़ाम हुआ, बाकियों के लिए भी उसका भी जॉब का इंतज़ाम हुआ। मैं उम्मीद करता हूँ इस जॉब फेयर में भी तकरीबन 1500 से ज़्यादा एस्पिरेंट्स आए हुए हैं। इस बार 30 से 40 कंपनियां मौजूद हैं उनको सेलेक्ट करने के लिए। तो मैं उम्मीद करता हूं कि इस मर्तबा ज़्यादा से ज़्यादा हमारे एस्पिरेंट्स जॉब पाए और उनका जो है ना मुस्तकबिल अच्छा हो। लास्ट टाइम से और आपका रिस्पांस कैसा है? हाँ, माशाल्लाह लास्ट टाइम से तकरीबन 25% रिस्पांस ज़्यादा हुआ है। लास्ट टाइम तकरीबन 75%, फॉर एग्जांपल 1000 to 1500 एस्पिरेंट्स थे। इस मरतबा 1500 से 2000 एस्पिरेंट्स हैं तकरीबन, यानी कि अब 1500 आपको नज़र आ रहे हैं। तो और भी आने वाले हैं। ये जो तकरीबन 5 बजे तक जो है ना ये फेयर चलता रहता है। क्या कंपनीज बड़े हैं? कंपनीज तकरीबन 40 से 50 कंपनीज आए हुए हैं। ये बहुत बड़ी खुशी की बात है। कंपनीज का रेस्पॉन्स बहुत अच्छा है। तो कंपनी वाले आए हैं तो ये इससे उम्मीद जाहिर होती है कि ज़्यादा से ज़्यादा जॉब ऑफ़र हो। और स्टूडेंट्स का क्या ओपिनियन? मैं लास्ट टाइम भी जो है ना स्टूडेंट से बात किया, जो जॉब मिलने के बाद भी मैं उन चंद स्टूडेंट से बात करने की कोशिश की, तो उन्होंने कहा हाँ, तो स्पॉट में जो है ना तकरीबन 25% ऑफ़र लेटर दिए थे। बाकियों को एक डेट मुकर्रर किया था कि इंटरव्यूज़ के लिए, तो तब भी जो है ना उनको इंटरव्यूज़ के साथ साथ जॉब ऑफ़र हुए हैं। ऐसा सिर्फ क्या ये रैंक स्टूडेंट के लिए या नॉर्मल? नो 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 नो, ऐसी कोई बात नहीं। रैंक स्टूडेंट्स तुमने यहाँ आते ही नहीं। फर्स्ट ऑफ ऑल यहाँ जो भी आते हैं, जो मिडिल क्लास के आते हैं, तकरीबन जस्ट पास हुए जो स्टूडेंट्स आते हैं, यानी कि नॉट ओनली फॉर दैट, हर एक के लिए भी जो है ना जस्ट पास हो या फर्स्ट क्लास हो या डिस्टिंक्शन हो, कोई जिसको जॉब की ज़रूरत है वो जॉब आके यहाँ ऑफर कर सकते हैं। इसी तरह दूसरे कॉलेजों में भी ऑर्गेनाइज करके इसी तरह जॉब का आपका ये तो हमारे स्किल डेवलपमेंट डिपार्टमेंट की तरफ से मैं पहले ही कहा, ये हमारे स्किल डेवलपमेंट डिपार्टमेंट के ज़ेर एहतमाम हमारे गौसिया वाले करें। इसी तरीके से ये बेंगलुरु अर्बन डिस्ट्रिक्ट स्किल डेवलपमेंट डिपार्टमेंट के ऑफिसर भी मेरे साथ हैं और हमारे जॉइंट डायरेक्टर भी मेरे साथ हैं। उनकी ये कोशिश है कि जैसा कि बड़े बड़े जो इंजीनियरिंग कॉलेजेस हैं, मेडिकल कॉलेजेस हैं और बड़े बड़े यूनिवर्सिटीज़ से, डीम्ड यूनिवर्सिटीज़ हैं बेंगलुरु के अंदर,
उनके साथ भी है ना मिलकर ऐसे जॉब फेयर करने के लिए हम कोशिश कर रहे हैं. Yeah, my name is Umar Ismail Khan. I am Secretary Gausia Industrial and Engineering Trust. This is the third mega job fair that we are conducting in our campus. This is on Husur Road and it's accessible to all people. So what we have done, we have got about more than 40 companies and there are 3,000 vacancies. Those 40 companies are offering 3,000 vacancies. As of now, more than 1,000 aspirants have come. More are yet to come. So this has been spread through social media all over Bangalore, and people from neighboring states also have come. From Andhra and Kerala and Tamil Nadu also people have come. So the interviews have started. So the main idea is to help the companies and aspirants. We want this is a connect between companies and aspirants. So we want to connect both these people. It is a totally free service that we have started here. This is the third time we are doing it, and the response is very good. And so this is what's happening. Thank you. Last time 1,400 aspirants had come. 600 people had got confirmation in the job. You're approaching national and international companies? Yes, this is all multinational companies. National companies also have come. The new companies have come this time. Last time some companies had not come. Those kind of companies also have come. Last year some engineering recruitment was less. This time we have got companies who want engineers also. What is the response of This year the response is amazing. We started our function at 10 o'clock, but from 8 o'clock itself, we had about 1,000 aspirants waiting. So the response is very good. People are still coming in, and we are trying to improve our infrastructure. So we are learning from our mistakes, and probably the next time we will be better than this time. What do you want to say about Gausia? The Gausia Industrial Engine Trust, formed in 1962, started in 1962. We are running ITI, Polytechnic and Engineering College. So apart from this, we have started other social activities as well. We are organizing sports meets, and also we are doing some IAS coaching, etc. So these are activities that we have taken up. मैं गौसिया ITI से पढ़ रहा हूँ, इलेक्ट्रॉनिक मैकेनिक, और अल्लाह के फजलो करम से जॉब फेयर हो गया है. 1 से 2-3 बार हो गई, अभी 2वीं बार आको उन समय गई बार एग्ज़ाम हो को नहीं था. अब एग्ज़ाम क्लियर हो गया है. अब एग्ज़ाम के वास्ते आको हूँ. एग्ज़ाम हो गए के बाद आई हूँ. एग्ज़ाम क्लियर होगा, अभी जॉब के वास्ते आको. जॉब में बल्ला अच्छा ही दे रही, रिस्पांस अच्छा कर कोई. कॉलेज के हमारे कॉलेज से भी अच्छा रिस्पांस कर कोई, और स्टूडेंट्स को बहुत हेल्प हो रही है, मतलब बहुत मदद हो रही है. मतलब ये जॉब फेयर मेले से जॉब लगने के चांसेस ज़्यादा हैं? हाँ, चांसेस ज़्यादा हैं. ऐसे डायरेक्ट जाएंगे तो चांसेस कम रहेंगे? हाँ, डायरेक्ट जाने परसों डिसेंट 1 वीक पहले एक जगह जो थे डिसेंट, डायरेक्ट कंपनी जाको इंटरव्यू दिया, उधर पे तो ये किसके तो रेफरेंस से आना था. रेफरेंस ने है वो गूगल को भेज डाला है. फिर उन्हें बोले 4 तारीख को तुम्हारे कॉलेज में इधर हो रहा है ये इंटरव्यू, उधर और रेफरेंस पूरा मिल जाता. गूगल को भेजी. तो आज आपका इंटरव्यू हुआ? अभी जाके दे रही हैं. ओके, आई एम नील, आई एम फ्रॉम ओडिशा. मुझे ग्रुप में एक कॉलेज फ्रेंड ने शेयर किया था, और बहुत सारे वैकेंसी करके बोला था, और इसलिए मैं इधर आई, और मेरे फ्रेंड लोग भी आए हैं. तो जॉब आपका इंटरव्यू हुआ? नहीं, अभी नहीं हुआ. अभी जाना है. तो उम्मीद है आपको जॉब लगेगी? कब कंप्लीट किया ट्रेनिंग? मेरा BBA अभी 23 को कंप्लीट हुआ जी. और तो अभी मैं जॉब के लिए देख. इससे पहले कहीं इंटरव्यू हुआ है आपका? हाँ, हुआ है. ನಾನು 30 ವರ್ಷದಿಂದ ಈ ಗೌಸಿಯಾ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. JTO ಆಗಿ ನಾನು ಎಲೆಕ್ಟ್ರಾನಿಕ್ಸ್ ಟೀಚ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದು ಈ ಒಂದು ಏನು ಜಾಬ್ ಮೇಳ ಮಾಡ್ತಾ ಇದ್ದಾರೆ ಇಲ್ಲಿ, ಇದು ತುಂಬ ಉಪಯೋಗ ಆಗ್ತದೆ ನಮ್ಮ ಮಕ್ಕಳಿಗೂ, ಮತ್ತು ಕರ್ನಾಟಕ ಫುಲ್ಲು ಇಂದನೂ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಎಲ್ಲ ಮೂಲೆಗಳು ಕರ್ನಾಟಕದಿಂದ ಬರ್ತಾ ಇದ್ದಾರೆ ಇಲ್ಲಿ. ಇದು ಒಂದು 15 ದಿನ ಹಿಂದೆನೂ ಆಗಿತ್ತು. ಅದಕ್ಕಿಂತ ಇವತ್ತಿನ ದಿನ ಏನು ನಡೀತಾ ಇದೆ, ಈ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಾನು ಈವರೆಗೂ ರಿಸೆಪ್ಷನಲ್ಲೇ ಕೂತ್ಕೊಂಡಿದ್ದೆ, ಎಲ್ಲ ಕಂಪನೀಸ್ ಎನ್ರೋಲ್ ಮಾಡ್ತಾ ಇದ್ದೆ. ಈಗ ಒಂದು 35 ಕಂಪನಿಗಳು, ಪ್ರಮುಖವಾದ ಕಂಪನಿಗಳು ಇಲ್ಲಿ ಬಂದಿದ್ದಾವೆ. ಬಾಷು, ಟಯೋಟಾ, ಮತ್ತು ಏರ್ಟೆಲು, ಈ ರೀತಿಯಾಗಿ ತುಂಬ ಪ್ರಮುಖವಾದ ಕಂಪನಿಗಳು ಕೂಡ ಇಲ್ಲಿ ಬಂದಿದೆ. ಮತ್ತು ಮಕ್ಕಳು ಮುಖದಲ್ಲಿ ಒಂದು ಮಂದಹಾಸ ಕಾಣ್ತಾ ಇದೆ. ಈ ಕರೋನಾ ಟೈಮಲ್ಲಿ ಒಂದು ಕೆಲಸ ಸಿಕ್ಕದೆ ಕಷ್ಟ ಆಗಿದೆ, ಜೀವನ ನಡೆಸೋದೇ ಕಷ್ಟ ಇರೋ ಒಂದು ಪರಿಸ್ಥಿತಿಯಲ್ಲಿ ಈ ಥರ ಒಂದು ನಮ್ಮ ಇನ್ಸ್ಟಿಟ್ಯೂಟು ಒಂದು ಜಾಬ್ ಕೊಡಿಸೋದ್ರಿಂದ ಮಕ್ಕಳಿಗೆ ಒಂದು ಉಪಯೋಗ ಆಗ್ತಾ ಇದೆ. ಅವರಿಗೆ ಒಂದು ಬಟ್ಟೆಗಾದರೂ ನಡೆಯೋ ಒಂದು ಜೀವನ ಆದರೂ ಸಿಗ್ತಾ ಇದೆ. ತುಂಬ ಮಂದಹಾಸ ಅವ್ರ ಮುಖದಲ್ಲಿ ನಾವು ನೋಡ್ಬೋದು. ಮತ್ತು ನಮಗೂ ಕೂಡ ಖುಷಿ ಆಗ್ತಾ ಇದೆ, ಇಲ್ಲಿ ಇಷ್ಟೊಂದು ಮಕ್ಕಳನ್ನ ನೋಡಿ, ಇಷ್ಟು ಮಕ್ಕಳಿಗೆ ಕೆಲಸ ಸಿಗ್ತಾ ಇದೆ ಇಲ್ಲ, ಅವ್ರ ಜೀವನ ನಿಲ್ತಾ ಇದೆ ಇಲ್ಲ ಅಂತ ನೋಡಿ. ಒಂದು ITI ಆಗಲಿ, SSLC ಆಗಲಿ, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ ಕೂಡ ಬಂದಿದ್ದಾರೆ. ನಾನೀಗ ಎನ್ರೋಲಲ್ಲಿ ಇರೋದ್ರಿಂದ ನನಗೆ ನೋಡ್ತಾ ಇದ್ದರೆ ಕ್ವಾಲಿಫಿಕೇಷನ್
ಜನ್ರೇಷನು ಅಷ್ಟು ಓದಿ ಕೂಡ ಅವ್ರ ಕೆಲಸ ಇಲ್ದಿರ ಈ ಉದ್ಯೋಗ ಮೇಳಕ್ಕೆ ಬರ್ತಾ ಇದ್ದಾರಲ್ಲ, ಅವ್ರೊಂದು ಭರವಸೆಯಿಂದ ಬಂದಿದ್ದಾರೆ. ಎಲ್ಲರೂ ಇಂಟರ್ವ್ಯೂ ಚೆನ್ನಾಗಿ ಮಾಡಿ ಅವರು ಒಂದು ಕೆಲಸನ ಇವತ್ತು ಪಡ್ಕೊಳ್ತಾರೆ ಅಂತ ನಾನು ಭರವಸೆ ಕೊಡ್ತೀನಿ. इस वीडियो को लाइक करें, हमारे चैनल को सब्सक्राइब कर बेल आइकन जरूर प्रेस करें हमारी लेटेस्ट वीडियो सबसे पहले देखने के लिए।